ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದ್ರಿ ಎಲ್ಲ ಆರಾಮದಿರ ತಂದ್ಕೊಂಡಿದ್ದೀನಿ. ಕೋಕೋನೆಟ್ ಜೆಲ್ಲಿ ತಂದಿದ್ದೀನಿ ನೋಡ್ರಿ. ಇವತ್ತು ಇದೊಂದು ಸ್ವೀಟ್ ರೆಸಿಪಿ ಅದ ರೀ. ತುಂಬ ಮಸ್ತಾಗಿರುತ್ತೆ, ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡ್ರಿ 2 ತೆಂಗಿನಕಾಯಿನ ತೊಗೊಂಡಿದ್ದೆ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಹಿಂದಿನ ಸಿಪ್ಪಿ ಎಲ್ಲ ತೆಗ್ದಿನ್ರಿ. ಅದನ್ನು ಕ್ಲೀನಾಗಿ ತಕ್ಕೋಬೇಕು, ಇಲ್ಲಾಂದ್ರೆ ಕಪ್ ಆಗಿಬಿಡುತ್ತಾ. ಅದಕ್ಕೋಸ್ಕರ ಎಲ್ಲ ಹೆರ್ಚಿ ಸಣ್ಣಗೆ ಇಟ್ಟಿದ್ದೆ. ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಅರ್ಧ ನಾನು ರುಬ್ಕೊಂಡಿದ್ದೀನಿ, ಇನ್ನು ಅರ್ಧ ನೀರು ಹಾಕಿ ನಾನು ರುಬ್ಕೋತಾ ಇದ್ದೀನಿ ನೋಡ್ರಿ. 1 ಕಪ್ ಅಷ್ಟು ನಾನು ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಅತಿ ನೀರು ಆಗಬಾರ್ದು, ಹಾಗಾಗಿ ತೆಳಗೆ ತೆಗ್ದಿಂದು ಸ್ವಲ್ಪ ನಾನು ನೀರು ಹಾಕಿ ಇವಾಗ ಹಾಲನ್ನು ನಾನು ಒಂದು ಸಣ್ಗಿ ತೊಗೊಂಡು, ಇಲ್ಲ ಅಂದ್ರೆ ಒಂದು ಬಿಳಿ ಬಟ್ಟೆ ತೊಗೊಂಡು ಹಾಲನ್ನು ತಗೋಬೇಕಾಗುತ್ತಾ ನೋಡ್ರಿ. ಇದೊಂದು ಸ್ವೀಟ್ ರೆಸಿಪಿ ಅದ ರೀ, ಮಸ್ತಾಗಿರುತ್ತೆ. ಯಾರಿಗೆಲ್ಲ ಗಿಣ್ಣು ಇಷ್ಟ ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಗಿಣ್ಣು ತಿನ್ನಕ್ಕೆ ಆಗ್ತಿರಲ್ಲ, ಅವರು ಈ ಥರ ನಾವು ತೆಂಗಿನಕಾಯಲ್ಲಿ ಹಾಲನ್ನು ತೆಗೆದ್ಬಿಟ್ಟು ಈ ರೆಸಿಪಿ ಮಾಡಿದ್ರೆ ಸೇಮ್ ಗಿಣ್ಣು ತಿಂದವ್ರ ಥರನೇ ಇರುತ್ತೆ ನೋಡ್ರಿ. ಅದಕ್ಕಿಂತ ಏನೋ ರುಚಿನೇ ಆಗಿರುತ್ತೆ. ಇದನ್ನು ಒಂದು ಸರಿ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಈ ಥರ ಒತ್ತಿ ನಾವು ಹಾಲನ್ನು ತೆಗಿಬೇಕಾಗುತ್ತೆ ನೋಡ್ರಿ. ನಾನು ಈ ಥರ ಎಲ್ಲ ಒತ್ತಿ ಹಾಲನ್ನು ತಕ್ಕೋತಾ ಇದ್ದೆ. ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನಾವು ನೀರು ಹಾಕಿ ಅದನ್ನು ನಾವು ಹಾಲನ್ನು ಒತ್ತಿ ಕ್ಲೀನಾಗಿ ಎಲ್ಲ ತೊಗೋಬೇಕಾಗುತ್ತೆ ನೋಡ್ರಿ. ನನಗೆ ಇವತ್ತು ಇದರಲ್ಲಿ ಇಷ್ಟ ಹಾಲು ಸಿಕ್ಕೈತೆ ನೋಡ್ರಿ. ಈಗೆಲ್ಲ ತೆಗ್ದೀನಿ. ಇವಾಗ ಮುಂದೆ ಏನು ಮಾಡೋದು ಅಂತ ನೋಡೋಣ ಬರ್ರಿ. ಕಾರ್ನ್ಫ್ಲವರ್ ಬೇಕಾಗುತ್ತೆ ನೋಡ್ರಿ. ಇದಕ್ಕೆ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಈ ಕಾರ್ನ್ಫ್ಲವರ್ನ ನಾವು ಹಾಲು ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಕಡಿಮೆ ಹಾಕ್ಬೇಕಾಗುತ್ತೆ. 2 ಕಪ್ ಹಾಲಿದ್ರೆ ನಾವು 1 ಕಪ್ ಅಷ್ಟು ಕಾರ್ನ್ಫ್ಲವರ್ನ ಹಾಕ್ಬೇಕಾಗುತ್ತಾ. ನಾನು ಅಳತೆ ಎಲ್ಲ ಇಲ್ಲಿ ತೋರ್ಸೋಕೆ ಹೋಗಿಲ್ಲ, ನಾನೆಲ್ಲ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಸ್ವಲ್ಪ ಅರ್ಧ ಬಟ್ಲಷ್ಟು ಕಾರ್ನ್ಫ್ಲವರನ್ನು ತೊಗೊಂಡಿನಿ. ಅದೇ ತೆಂಗಿನ ಹಾಲನ್ನು ತೊಗೊಂಡು ನಾನು ಇವಾಗ ಅದನ್ನು ಏನೂ ಗಂಟು ಉಳಿಲಾರ್ದಂಗೆ ಚೆಂದಾಗಿ ನಾನು ಅದನ್ನು ಕಲಿಸಿ ಇಟ್ಕೋತಾ ಇದ್ದೀನಿ ನೋಡ್ರಿ. ಅಲ್ಲೇ ಹಾಕಕ್ಕೆ ಹೋದೆವು ಅಂದ್ರೆ ಫುಲ್ ಗಂಟಾಗುತ್ತಾ, ಮಿಕ್ಸ್ ಆಗೋದಿಲ್ಲರಿ, ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಕೆಳಗಿದ್ದಾಗನೇ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಒಂದು ಸ್ವಲ್ಪನೂ ಗಂಟು ಉಳಿಬಾರ್ದು. ಇದು ಸ್ವಲ್ಪ ತಿಕ್ಕಾಗಿ ಬರ್ಬೇಕ್ರಿ. ಆವಾಗ ನಾವು ಇದನ್ನು ಕಲಸೋದನ್ನು ನಿಲ್ಲಿಸ್ಬೇಕು. ಎಲ್ಲಿವರೆಗೂ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನೂ ನೀರಾಗೈತಿ. ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಅದನ್ನು ಹಾಕೋತೀನಿ. ಅಲ್ಲಿ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತಾ ಸ್ವಲ್ಪ ಗಟ್ಟಿಯಾಗೈತಿ ಅಂತ. ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ 1 ಸ್ಪೂನನ್ನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಾರ್ನ್ಫ್ಲವರ್ ತೊಗೋಬೇಕು ಇದಕ್ಕೆ. ಅದನ್ನು ಹಾಕಿ ಮತ್ತೆ ನಾನು ಇವಾಗ ಕಲಿಸ್ತಾ ಇದ್ದೀನಿ. ನನಗೆ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ 1 ಸ್ಪೂನನ್ನು ಹಾಕಿ ಕಲಿಸ್ತಾ ಇದ್ದೀನಿ ನೋಡ್ರಿ. ನಾನು ಇದನ್ನು ಚೆಂದಾಗೆ ನಾವು ಕಲಿಸ್ಕೊಂಡು ಬಿಡ್ಬೇಕು ನೋಡ್ರಿ. ಈ ಥರ ಕಲಿಸ್ತಾ ಇದ್ದೀನಿ. ಕಲಿಸಿ ಇದನ್ನು ಇಟ್ಕೊಂಡು ನಾವು ಮುಂದೆ ಅದನ್ನೆಲ್ಲ ಕಾಸಿದ ಮೇಲೆ ನಾವು ಇದನ್ನು ಹಾಕೋದಿರುತ್ತದ್ರಿ. ಈಗ ನೋಡ್ರಿ ಎತ್ತಿ ತೋರಿಸ್ತಾ ಇದ್ದೀನಿ, ಗೊತ್ತದ. ಇನ್ನೂ ತಿಳಿವೈತೆ ಅದು. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಗೈತೆ, ಅದಕ್ಕೆ ಹಾಕೋತೀನಿ ನಾನು. ಇವಾಗ ನೋಡ್ರಿ ನಾನು ಒಂದು ಬೊಗೋಣಿನ ತೊಗೊಂಡಿದ್ದೀನಿ. ನಾವು ಹಾಲು ಕಸೋ ಬೊಗೋಣಿನೋ ಅಥವಾ ಚಹಾ ಬೊಗೋಣಿನೋ ತೊಗೋಬೇಕಾಗುತ್ತೆ. ಯಾಕಂದ್ರೆ ಖಾರ ಮಾಡೋದ್ರಾಗ ತೊಗೊಂಡೇವಂದ್ರೆ ಖಾರ ಆಗಿಬಿಡ್ತೈತಿ. ಇದು ಸ್ವೀಟ್ ಐತಲ್ಲ, ಅದಕ್ಕೋಸ್ಕರ ನಾವು ಖಾರದ್ದು ಯಾವುದೇ ತೊಗೋಬಾರ್ದು. ಈಗ ನೋಡ್ರಿ ನಾನು ಹಾಲು ಕಾಸೋದು ಒಂದು ಬೊಗೋಣಿನ ತೊಗೊಂಡಿದ್ದೆ. ಅದ್ರಾಗ ತೆಂಗಿನ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೂ ನೀವು ಹಾಕೋಬೋದು, ಕಡಿಮೆ ಬೇಕಂದ್ರೂ ಹಾಕೋಬೋದು ರೀ. ನೋಡ್ರಿ ಇವಾಗ ನಾವು ಸಕ್ಕರೆ ಕರಗೋವರೆಗೂ ಒಂದು ಸ್ವಲ್ಪ ಹೊತ್ತು ಅದನ್ನ ಕೈ ಆಡಿಸೋಣ. ನಾವು ಹಾಗೇನೆ ಸಕ್ಕರೆ ಕರಗ್ರಿ, ಅದು ಹಾಗೆ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂತ ಸಕ್ಕರೆ ಕರಗೋವರೆಗೂ ಆಡಿಸ್ಬೇಕು ನೋಡ್ರಿ. 3 ಐಟಮ್ ನೋಡ್ರಿ. ಕಾರ್ನ್ಫ್ಲವರು, ತೆಂಗಿನಕಾಯಿ, ಹಾಲು, ಸಕ್ಕರೆ ಇದ್ರೆ ಸಾಕು ನೋಡ್ರಿ. ನಾವು ಮನೆಯಲ್ಲೇ ಗಿಣ್ಣನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಆಕಳು ಹಾಲು ಬೇಡ, ಏನು ಬೇಡ ನೋಡ್ರಿ. ಗಿಣ್ಣ ರೆಡಿ ಆಗಿಬಿಡುತ್ತೆ ನಮಗೆ. ಈಗ ನೋಡ್ರಿ ಸಕ್ಕರೆ ಎಲ್ಲ ಕರಗೈತಿ. ಹಾಲು ಕಲರು ಕೂಡ ಚೇಂಜ್ ಆಗಿಬಿಟ್ಟೈತಿ ನೋಡ್ರಿ. ಇವಾಗ ನೋಡ್ರಿ ಇಷ್ಟು ಕೈ ಆಡಿಸ್ಕೊಂಡು ಸಕ್ಕರೆ ಕರಗೋವರೆಗೂ ನಾವು ಹಾಗೆ ಆಡಿಸ್ತಾನೆ ಇರಬೇಕು. ಇವಾಗ ಹಿಟ್ಟನ್ನು ಹಾಕಿ ತೋರಿಸ್ತೀನಿ ನೋಡ್ರಿ. ಹಿಟ್ಟಿಗೆ ನಾ ಇನ್ನೊಂದು ಸ್ವಲ್ಪ ಅದನ್ನ ಒಣ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡಿದ್ದೀನಿ ರೀ. ಆ ಥರ ಕಲಿಸ್ಕೋಬೇಕು. ಕಾಣಿಸ್ತಾ ಇತ್ತಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು. ಮತ್ತು ಅದನ್ನು ಹಾಕಿ ನಾವು ಇದ್ದಾರೆ ನಮ್ಮದು ಕೆಲಸ ಏನಿದ್ರು ಮುಂದೆ ಕೈ ಬಿಡ್ದಂಗೆ ನಾವು ತಿರುಗಿಸ್ಕೋಬೇಕಾಗುತ್ತೆ ಅದನ್ನು. ಯಾಕಂದ್ರೆ ನಾವು ಸ್ವಲ್ಪ ಕೈ ಬಿಟ್ಟೇವಪ್ಪ ಅಂತಂದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಒಟ್ಟ ಕೈ ಬಿಡ್ದಂಗೆ ಅದನ್ನು ಕೊನೆತನ ಹಾಗೆ ತಿರುಗಿಸ್ತಾನೆ ಇರಬೇಕಾಗುತ್ತೆ ರೀ. ಆದರೂ ಕೂಡ ಸ್ವಲ್ಪ ಅದು ಗಂಟಾಗೇ ಆಗುತ್ತೆ. ಆದರೂ ನಾವು ಬಿಡ್ದಂಗೆ ಗಂಟನೆಲ್ಲ ನೀಟಾಗಿ ಅದನ್ನು ಒಡಿಬೇಕಾಗುತ್ತೆ ನೋಡ್ರಿ. ತುಂಬ ಮಸ್ತಾಗಿರುತ್ತೆ ರೀ ರೆಸಿಪಿ. ಇದನ್ನು ಮಾಡಿ ನೋಡ್ರಿ. ನಾನು ನೋಡ್ರಿ ಹೇಳಿದ್ನಲ್ಲ ಗಂಟಾಗುತ್ತೆ ಅದು. ಆದರೂ ಕೂಡ ನಾವು ಚೆಂದಾಗಿ ತಿರುಗಿಸ್ಕೊಂಡ್ರೆ ಗಂಟೆಲ್ಲ ಬಿಡ್ತೈತಿ. ಇವಾಗ ನೋಡ್ರಿ ಎಲ್ಲ ಬಿಟ್ಟೈತಿ. ತಿನ್ನಕ್ಕೆ ತುಂಬ ಚಲೋ ಇರುತ್ತೆ ರೀ. ಜಲ್ಲಿ ಆಗಿ ಸ್ವೀಟ್ ಆಗಿ ಮಸ್ತಾಗಿರುತ್ತೆ ನೋಡ್ರಿ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ರೀ ಈ ರೆಸಿಪಿ ನೋಡ್ರಿ. ಇವಾಗ ಫುಲ್ ರೆಡಿ ಆಗೈತಿ. ಎಲ್ಲೂ ಕೂಡ ಗಂಟಿಲ್ಲ. ಫಸ್ಟಿಗೆ ಗಂಟು ಬಂತು, ಇವಾಗ ಎಲ್ಲಿ ಕೂಡ ಸ್ವಲ್ಪನೂ ಗಂಟಿಲ್ಲ. ಆ ಥರ ನಾವು ಕೈ ಬಿಡ್ದಂಗೆ ತಿರುಗಿಸಿದ್ರೆ ಗಂಟಿರಂಗಿಲ್ಲ. ಇವಾಗ ನೋಡ್ರಿ ಒಂದು ಬಟ್ಲ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತುಪ್ಪ ಹಚ್ಚಿಟ್ಟಿದ್ದೆ. ಅದಕ್ಕೆ ಇವಾಗ ನಾವು ಅದನ್ನು ಹಾಕಿ ಇಟ್ಕೋಬೇಕಾಗತ್ತೆ ರೀ. ಇದನ್ನು ಕಡೆಗೆ ಇಡಬೇಕು ಅನ್ಕತಕ್ಕ ಅರ್ಧ ತಾಸು. ಆರಿದ ಮೇಲೆ ನಾವು ಇದನ್ನು ಫ್ರಿಜ್ಜಿಗೆ ಒಯ್ದಿಟ್ರೆ ಸಾಕು ನೋಡ್ರಿ. 1-2 ತಾಸು ಫ್ರಿಜ್ಜಿಗೆ ಒಯ್ದಿಟ್ಟೆ ಅಂದ್ರೆ ಭಾರಿ ಚೆಂದಾಗಿರುತ್ತೆ, ತಿನ್ನಕ್ಕೆ ಮಸ್ತಾಗಿರುತ್ತೆ ನೋಡ್ರಿ. ನಾನು ಇವಾಗ ಹಾಕೋತಾ ಇದ್ದೀನಿ ನೋಡ್ರಿ. ಅದಕ್ಕೆ ಹೆಂಗೆ ಬಂದೈತೆ ನೋಡ್ರಿ ಗಟ್ಟಿಗೆ. ಸ್ವಲ್ಪ ಬಿಸಿ ಇತ್ತು, ಬಿಸಿ ಆರೋವರೆಗೂ ನಾವು ಇದನ್ನು ಹೊರಗೆ ಇಡಬೇಕಾಗುತ್ತೆ ರೀ. ತಣ್ಣಗಾಗುತ್ತಾನ ಆಮೇಲಿಂದ ಬೇಕಾದ್ರೆ ನೀವು ಫ್ರಿಜ್ಜಲ್ಲಿಟ್ಟು ತಿನ್ಬೋದು ನೋಡ್ರಿ.
ಇದ್ರ ಮ್ಯಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇಟ್ಟರೆ ಸಾಕು ನೋಡ್ರಿ. ಇವಾಗ ನೋಡ್ರಿ 2 ತಾಸು ನಾನು ಇಟ್ಟಿದ್ದು ಆಯ್ತು, ಅದನ್ನು ಬಂದೈತೆ ನೋಡ್ರಿ. ಇವಾಗ ನೋಡ್ರಿ ಅದು ಯಾವ ಥರ ಬಿಡ್ತೈತಿ, ಬಟ್ಲಿಗೆ ತುಪ್ಪ ಬೇರೆ ಹಚ್ಚಿದ್ದೇವಲ್ಲ ಅದಕ್ಕೆ ನೀಟಾಗಿ ಬಿಡ್ತೈತೆ ನೋಡ್ರಿ. ಅದು ಬಿಡ್ತಾ ಇರೋದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಅಲ್ಲಿ ನಾನು ತೆಗಿತಾ ಇದ್ದೀನಿ ಅದನ್ನು. ತುಂಬ ಮಸ್ತಾಗಿ ಬಂದಿತ್ತು ರೀ. ನಾವು ಕೂಡ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಜೆಲ್ಲಿ ಥರ ಮಸ್ತಾಗಿ ಬಂದೈತಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೆಸಿಪಿ ರೆಡಿ ಆಯಿತು, ಎಷ್ಟು ಕಡಿಮೆ ಟೈಮಲ್ಲಿ ರೆಡಿ ಆಯಿತು ಅಂತ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ರೀ ಇದನ್ನು ಮಾಡಿಕೊಟ್ರೆ. ಈಗ ನೋಡ್ರಿ ಸಿಟಿ ಒಳಗೆಲ್ಲ ಎಲ್ಲಿ ಗಿಣ್ಣು ಸಿಗುತ್ತೆ ನಮಗೆ, ಎಲ್ಲಿ ಆಕಳೆಲ್ಲ ಸಿಗ್ತಾವೆ. ಇದನ್ನು ನಾವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಪ್ರತಿಯೊಬ್ಬರು ನೋಡ್ರಿ ಮೆತ್ತಗೆ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡ್ರಿ. ಇಷ್ಟ ಆಗಿತ್ತಪ್ಪ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ